ಕುಟುಂಬದಲ್ಲಿ ಸಾವು ಸಂಭವಿಸಿದಾಗ ನೋವಿನಿಂದ ಹೊರಬರುವುದು ಕಷ್ಟ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳಿರುವ ಮನೆಯಲ್ಲಿ ಸಾವು ಸಂಭವಿಸಿದಾಗ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಇನ್ನೂ ಕಷ್ಟ. ವಯಸ್ಸಾದ್ಮೇಲೆ ಏನಾಗ್ತಾರೆ? ಡೆತ್ ಅಂದ್ರೆ ಏನು? ಡೆತ್ ಆದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ಮತ್ತೆ ಅವರು ಬರಲ್ವಾ? ನಾನು ಮತ್ತೆ ಅವರ ಹತ್ತಿರ ಮಾತನಾಡಬೇಕು ಅಂದ್ರೆ ಹೇವನ್ಗೆ ಕರ್ಕೊಂಡು ಹೋಗ್ತೀರಾ? ಇವೆಲ್ಲ ಮಕ್ಕಳು ಕೇಳುವ ಕಾಮನ್ ಪ್ರಶ್ನೆಗಳು. ಆದರೆ ಪೋಷಕರಾಗಿ ಕುಟುಂಬಸ್ಥರನ್ನೇ ಕಳೆದುಕೊಂಡಾಗ ಮಕ್ಕಳ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವೇ? ಕನ್ನಡದ ನಟಿ ಮೇಘನಾ ಸಹ ಇಂಥದ್ದೇ ಸಂಕಟದಲ್ಲಿ ಸಿಲುಕಿದ್ದಾರೆ. ಮಗು ಇನ್ನು ಒಡಲಲ್ಲಿ ಇರುವಾಗಲೇ ಪತಿ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡರು. ಅಪ್ಪ ಎಲ್ಲಿ ಎಂಬ ಪ್ರಶ್ನೆಯನ್ನ ಒಂದಲ್ಲ ಒಂದು ದಿನ ಮಗ ಕೇಳ್ತಾನೆ ಎಂಬ ನಿರೀಕ್ಷೆ ಮೇಘನಾರಾಜ್ಗೆ ಇತ್ತು. ಈಗಾಗಲೇ ಅಪ್ಪ ಎಲ್ಲಿ ಎಂಬ ಪ್ರಶ್ನೆಯನ್ನ ಪುಟಾಣಿ ರಾಯನ್ ಕೇಳಿದ್ದಾನೆ. ಅದಕ್ಕೆ ಮೇಘನಾರಾಜ್ ಕೊಟ್ಟ ಪ್ರತಿಕ್ರಿಯೆ ಏನು ಗೊತ್ತಾ? ಅಪ್ಪ ಎಲ್ಲಿ ಅಂತ ಮಗ ಕೇಳಿದರೆ ನಾನು ಏನು ಹೇಳಬೇಕು ಅಂತ ತುಂಬಾ ದಿನಗಳಿಂದ ಪ್ರಿಪೇರ್ ಆಗುತ್ತಿದ್ದೆ. ತನ್ನ ಅಪ್ಪನ ಬಗ್ಗೆ ರಾಯನ್ ಚಿಕ್ಕ ವಯಸ್ಸಿನಿಂದ ತುಂಬಾ ಕೇಳಿಸಿಕೊಂಡಿದ್ದಾನೆ. ಊಟ ತಿನ್ನಿಸುವಾಗ ಚೆನ್ನಾಗಿ ತಿಂದರೆ ಅಪ್ಪನ ತರಹ ಉದ್ದ ಆಗ್ತೀಯ, ಸ್ಟ್ರಾಂಗ್ ಆಗ್ತೀಯ ಅಂತೆಲ್ಲ ಹೇಳುತ್ತಿದ್ದೆ. ಹೀಗಾಗಿ ಅಪ್ಪನ ಬಗ್ಗೆ ಕೇಳಿಸಿಕೊಂಡೇ ಅವನು ಬೆಳೆದಿದ್ದಾನೆ. ಅಂದಮೇಲೆ ಅಪ್ಪ ಎಲ್ಲಿ ಅಂತ ರಾಯನ್ ಕೇಳ್ತಾನೆ ಎಂಬ ನಿರೀಕ್ಷೆ ನನಗೆ ಇರಲಿಲ್ಲ. ಆದರೆ ಒಂದು ದಿನ ಅವನು ಕೇಳಿಯೇ ಬಿಟ್ಟ ಎಂದಿದ್ದಾರೆ ಮೇಘನಾರಾಜ್. ಸಡನ್ ಆಗಿ ಅಪ್ಪ ಎಲ್ಲಿ ಅಂತ ಕೇಳಿದ. ನಾನು ಉತ್ತರ ಕೊಡಲಿಲ್ಲ. ಅವನು ಉತ್ತರವನ್ನು ನಿರೀಕ್ಷಿಸಲಿಲ್ಲ. ನನಗೆ ಆಗ ಏನೂ ಅನ್ನಿಸಲಿಲ್ಲ. ಈಗಲೂ ನಾನು ಅವನಿಗೆ ಉತ್ತರ ಕೊಟ್ಟಿಲ್ಲ. ಆದರೆ ರಾಯನ್ಗೆ ಅಪ್ಪ ಇಲ್ಲೇ ಎಲ್ಲೋ ಇದ್ದಾರೆ ಎಂಬ ಭಾವನೆ ಇದೆ. ತಂದೆಯನ್ನ ದೇವರ ರೀತಿ ಕಲ್ಪಿಸಿಕೊಂಡಿದ್ದಾನೆ ಎಂದಿದ್ದಾರೆ ಮೇಘನಾರಾಜ್. ಮೇಘನಾರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.